ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾರು ಆಕ್ಸಿಡೆಂಟ್. ವಿಜಯೇಂದ್ರಗೆ ಸೇರಿದ್ದ ಕಾರು ನುಜ್ಜು. ಕಾರು ಚಾಲಕರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾರು ಆಕ್ಸಿಡೆಂಟ್ ಆಗಿದೆ. ವಿಜಯೇಂದ್ರಗೆ ಸೇರಿದ್ದಂತಹ ಕಾರು ನುಜ್ಜಾಗಿದೆ. ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಪ್ತ ಹರೀಶ್ ಕಾರು ಚಾಲನೆಯನ್ನ ಮಾಡ್ತಾ ಇದ್ದಾರೆ. ಹೊರ ಜಿಲ್ಲೆಗೆ ಹೋಗುವಾಗ ವಿಜಯೇಂದ್ರ ಅವರು ಬಳಕೆ ಮಾಡ್ತಿದ್ದಂತಹ ಕಾರ್ ಆಗಿತ್ತು. ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ. ಅದೃಷ್ಟವಶಾತ್ ವಿಜಯೇಂದ್ರ ಬೇರೆ ಕಾರ್ನಲ್ಲಿ ಇದ್ರು. ಚಿಕ್ಕಮಗಳೂರು ಬಳಿ ಈ ಒಂದು ಅಪಘಾತ ಸಂಭವಿಸಿದೆ. ವಿಜಯೇಂದ್ರ ಅವರಿಗೆ ಸಂಬಂಧಪಟ್ಟಂತಹ ಕಾರು KA02 MV 5327 ಈ ಒಂದು ಕಾರು ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಈ ಕಾರು ನುಜ್ಜಾಗಿದೆ, ಅಪಘಾತಕ್ಕೆ ಈಡಾಗಿದೆ. ಚಿಕ್ಕಮಗಳೂರಿನ ಬಳಿ ಒಂದು ಅಪಘಾತ ಸಂಭವಿಸಿದೆ. ಅದೃಷ್ಟವಶಾತ್ ವಿಜಯೇಂದ್ರ ಅವರು ಅಲ್ಲಿಲ್ಲ, ಪುಣ್ಯ ಮಾಡಿದ್ರು ಅಂತ ಅನ್ಸುತ್ತೆ. ಜಸ್ಟ್ ಮಿಸ್, ಬೇರೆ ಕಾರ್ನಲ್ಲಿ ಇದ್ರು ಅವರು. ಸೊ ಅವರಿಗೆ ಸಂಬಂಧಪಟ್ಟಂತಹ ಈ ಒಂದು ಕಾರು ಆಕ್ಸಿಡೆಂಟ್ ಆಗಿದೆ. ಇದು ಆಬ್ವಿಯಸ್ಲಿ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂತಂದ್ರೆ ವಿಚಾರ ಇಷ್ಟೇ, ಈಗ ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾಗಲ್ಲ ಅನ್ನುವಂತಹ ಒಂದು ಗೊಂದಲದಲ್ಲಿದ್ದಾರೆ. ಅವರು ಕೂಡ ತಲೆಬಿಸಿಯಲ್ಲೇ ಇದ್ದಾರೆ. ಸೊ ಈಗ ಅವರ ಕಾರು ಆಕ್ಸಿಡೆಂಟ್ ಆಗಿದೆ, ಅದು ಕೂಡ ಚಿಕ್ಕಮಗಳೂರಿನ ಸಮೀಪದಲ್ಲಿ. ಕಾರು ಚಾಲಕ ಹರೀಶ್ ಕಾರಿನಲ್ಲಿದ್ರು. ಅವರ ಆಪ್ತರು, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಆಪ್ತರು ಹೊರ ಜಿಲ್ಲೆಗೆ ಹೋಗುವಾಗ ವಿಜಯೇಂದ್ರ ಅವರು ಈ ಒಂದು ಕಾರನ್ನ ಬಳಕೆ ಮಾಡ್ತಾ ಇದ್ರು. ಅದೃಷ್ಟವಶಾತ್ ಯಾವ ದೇವ್ರು ಒಳ್ಳೇದ್ ಮಾಡಿದ್ನೋ ಏನು, ವಿಜಯೇಂದ್ರ ಅವರು ಆ ಕಾರ್ನಲ್ಲಿ ಇರಲಿಲ್ಲ. ಕಾರಿನ ಪರಿಸ್ಥಿತಿ ನೋಡ್ರಿ, ಅಲ್ಲಿ ಯಾವ ಲೆಕ್ಕಕ್ಕೆ ಹೋಗಿದೆ, ಯಾವ ಮಟ್ಟಕ್ಕೆ ಹೋಗಿದೆ ಅದು ಅಂತ. ಜಸ್ಟ್ ಮಿಸ್ ವಿಜಯೇಂದ್ರ ಅವರು. ಅಕಸ್ಮಾತ್ ಆ ಕಾರಲ್ಲಿ ಇದ್ರ ಪರಿಸ್ಥಿತಿ ಏನಾಗಿತ್ತು. ಅದೃಷ್ಟವಶಾತ್ ಹರೀಶ್ ಅವರಿಗೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರಿಗೂ ಕೂಡ ಏನೂ ಆಗಿಲ್ಲ. ಗಾಡಿ ಓಡಿಸ್ಬೇಕಾರೆ ಆರಾಮಾಗಿ ನಿಧಾನವಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಗಾಡಿ ಓಡಿಸಿದ್ರೆ ನಮ್ಮ ಜೀವಕ್ಕೂ ಒಳ್ಳೇದು, ಪಕ್ಕದಲ್ಲಿ ಕೂತ್ಕೊಂಡಿರೋ ಜೀವಕ್ಕೂ ಒಳ್ಳೇದು, ನಮ್ಮ ಕುಟುಂಬದ ಜೀವಕ್ಕೂ ಒಳ್ಳೇದು. ಈಗ ಊರು ಅಂತಲ್ಲ, ರಾಜಕಾರಣಿಗಳಾಗಿರ್ಬೋದು, ರಾಜಕಾರಣಿಗಳಿಗೆ ಮಾತ್ರ ಅವ್ರದ್ದು ಕಾಸ್ಟ್ಲಿ ಕಾರ್ ಇರುತ್ತೆ ಸರ್. ಅವ್ರು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾರೆ. ಜನಸಾಮಾನ್ಯರು ನೋಡ್ಬೇಕು.